ನಮಸ್ತೆ, ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಅಪ್ಲಿಕೇಶನ್ ಪ್ರಾಪರ್ಟೀಸ್ ಫೈಲ್ನ ಯಾವ ರೀತಿ ಕಾನ್ಫಿಗರ್ ಮಾಡೋದು, ಹಾಗೆಯೇ ಡಾಕ್ಯುಮೆಂಟೇಷನ್ನ ಯಾವ ರೀತಿ ರೀಡ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿ ನಾವು ಥೈಮ್ ಲಿಫ್ಟ್ನ ಯೂಸ್ ಮಾಡಬೇಕಾದ್ರೆ ಕ್ಯಾಶನ್ನು ಯಾವ ರೀತಿ ಡಿಸೇಬಲ್ ಮಾಡೋದು, ಹ್ಯಾಂಡ್ಲರ್ ಮೆಥಡ್ಸ್ ಅಂದ್ರೇನು, ಕಂಟ್ರೋಲರ್ ಅಂದ್ರೇನು ಅದನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ. ನೀವು ಆ ವಿಡಿಯೋ ಏನಾದರೂ ಮಿಸ್ ಮಾಡಿದ್ದೀರಾ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಫಸ್ಟ್ ಆ ವಿಡಿಯೋನ ವಾಚ್ ಮಾಡಿರಿ. ಹಾಗೆಯೇ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡ್ಕೊಳ್ರಿ. ನನ್ನ ಹೆಸರು ಭೂಷಣ್, ನಾನು ಫುಲ್ ಟೈಮ್ ಜಾವಾ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಸ್ಪ್ರಿಂಗ್ MVC ಆರ್ಕಿಟೆಕ್ಚರ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಾವು ಸ್ಪ್ರಿಂಗ್ MVC ಆರ್ಕಿಟೆಕ್ಚರ್ನ ಡಿಸ್ಕಸ್ ಮಾಡಬೇಕು ಅಂತಂದರೆ ಫಸ್ಟು MVC ಡಿಸೈನ್ ಪ್ಯಾಟರ್ನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. MVC ಡಿಸೈನ್ ಪ್ಯಾಟರ್ನ್ ಅದು ಹ್ಯೂಜ್ ಟಾಪಿಕ್, ಅದರಲ್ಲಿ ಇನ್ ಡೀಟೇಲಾಗಿ ನಾವು ಡಿಸ್ಕಸ್ ಮಾಡೋದು ಬೇಡ. ಬಟ್ ಅಟ್ ಹೈ ಲೆವೆಲಲ್ಲಿ MVC ಡಿಸೈನ್ ಪ್ಯಾಟರ್ನ್ ಅಂದರೆ ಏನು ಅಂತ ಡಿಸ್ಕಸ್ ಮಾಡೋಣ. MVC ಡಿಸೈನ್ ಪ್ಯಾಟರ್ನ್ ಅನ್ನೋದು ನಾನು ಮುಂಚೆಗೆ ಹೇಳ್ದಂಗೆ ಇಟ್ ಈಸ್ ಎ ಸಾಫ್ಟ್ವೇರ್ ಡಿಸೈನ್ ಪ್ರಿನ್ಸಿಪಲ್. ಓಕೆನಾ, ಎಷ್ಟೊಂದು ಡಿಸೈನ್ ಪ್ರಿನ್ಸಿಪಲ್ಸ್ ಇದೆ. IOC ಕಂಟೈನರ್ ಇಸ್ ಆಲ್ಸೋ ಎ ಡಿಸೈನ್ ಪ್ರಿನ್ಸಿಪಲ್, ಅಂದರೆ ಇನ್ವರ್ಷನ್ ಆಫ್ ಕಂಟ್ರೋಲ್, ಅದು ಕೂಡ ಒಂದು ಡಿಸೈನ್ ಪ್ರಿನ್ಸಿಪಲ್ಲೇ. ಓಕೆನಾ, ಅದೇ ರೀತಿ MVC ಕೂಡ ಒಂದು ಡಿಸೈನ್ ಪ್ಯಾಟರ್ನ್ ಅಥವಾ ಡಿಸೈನ್ ಪ್ರಿನ್ಸಿಪಲ್. ಆ ಒಂದು ಡಿಸೈನ್ ಪ್ರಿನ್ಸಿಪಲ್ಸ್ನ ಯೂಸ್ ಮಾಡಿ ನಾವು ಈಸಿಯಾಗಿ ಏನು ಅಚೀವ್ ಮಾಡ್ಬೋದಪ್ಪ ಅಂತಂದರೆ ಲೂಸ್ ಕಪ್ಲಿಂಗ್ನ ನಾವು ಕ್ರಿಯೇಟ್ ಮಾಡ್ಬೋದು ಅಪ್ಲಿಕೇಶನ್ ಒಳಗಡೆಗೆ. ಓಕೆನಾ, ಅದಕ್ಕೋಸ್ಕರ ನಾವು MVC ಡಿಸೈನ್ ಪ್ಯಾಟರ್ನ್ನ ಯೂಸ್ ಮಾಡ್ತೀವಿ ಟು ಅಚೀವ್ ದಿ ಸಪರೇಷನ್ ಆಫ್ ಕನ್ಸರ್ನ್ಸ್, ಟು ಅಚೀವ್ ದಿ ಲೂಸ್ ಕಪ್ಲಿಂಗ್. ಓಕೆನಾ, ಒಂದು ಸಪರೇಟ್ನ ಮಾಡ್ತೀವಿ, ಕಂಟ್ರೋಲರ್, ಮಾಡೆಲ್, ಹಾಗೆ ವ್ಯೂ. MVC ಫುಲ್ ಫಾರ್ಮ್ ಏನಪ್ಪ ಅಂತಂದರೆ ಮಾಡೆಲ್, ವ್ಯೂ, ಕಂಟ್ರೋಲರ್. ಓಕೆನಾ, ಇಲ್ಲಿ ಒಂದು ಅಪ್ಲಿಕೇಶನ್ನ ಬಿಲ್ಡ್ ಮಾಡಬೇಕಾದ್ರೆ ಎಷ್ಟೊಂದು ಲೇಯರ್ ಆಗಿ ಡಿವೈಡ್ ಮಾಡ್ತೀವಿ. ಆ ಅಪ್ಲಿಕೇಶನ್ನ ಮಾಡೆಲ್ ಆಗಿ ಡಿವೈಡ್ ಮಾಡ್ತೀವಿ, ಕಂಟ್ರೋಲರ್ ಆಗಿ ಡಿವೈಡ್ ಮಾಡ್ತೀವಿ, ಹಾಗೆಯೇ ವ್ಯೂ ಆಗಿ ಡಿವೈಡ್ ಮಾಡ್ತೀವಿ. ಓಕೆನಾ, ನಾವು ಬ್ಯಾಕ್ ಇನ್ ಓಲ್ಡರ್ ಡೇಸಲ್ಲಿ ನೀವು ತೊಗೊಂಡಾಗ ನಾವು ಅಪ್ಲಿಕೇಶನ್ಸ್ನ ಬಿಲ್ಡ್ ಮಾಡಬೇಕಾದ್ರೆ 2 APIನ ಯೂಸ್ ಮಾಡ್ತಿದ್ವಿ. ಯಾವುದಪ್ಪ? ಸರ್ವ್ಲೆಟ್ಟು ಹಾಗೆ JSP. ಸರ್ವ್ಲೆಟಲ್ಲಿ ಯೂಶಲಿ ನಾವು ಎಂಟೈರ್ ಬರೀ ಜಸ್ಟ್ನ ಸರ್ವ್ಲೆಟ್ ಯೂಸ್ ಮಾಡಿಕೊಂಡು ನಾವು ಎಂಟೈರ್ ಅಪ್ಲಿಕೇಶನ್ನ, ಡೈನಮಿಕ್ ವೆಬ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ಬೋದಾಗಿತ್ತು. ಅದೇ ರೀತಿ JSP ಕೂಡ ಯೂಸ್ ಮಾಡಿಕೊಂಡು ನಾವು ಎಂಟೈರ್ ವೆಬ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ಬೋದಾಗಿತ್ತು. ಬಟ್ ಒಂದೇ APIನ ಯೂಸ್ ಮಾಡ್ಕೊಂಡು ನೀವು ಅಲೋನ ಕ್ರಿಯೇಟ್ ಮಾಡೋಕ್ಕೆ ಹೋದಾಗ ನಿಮಗೆ ಎಷ್ಟೊಂದು ಕಾಂಪ್ಲೆಕ್ಸಿಟೀಸ್ ಬರ್ತಾ ಇತ್ತು. ಓಕೆನಾ, ಅಂದರೆ ಸರ್ವ್ಲೆಟ್ಟು ಮೇಜರಾಗಿ ನಾವು ಜಾವಾ ಕೋಡ್ನ ಬರಿತಿದ್ವಿ. ಆ ಜಾವಾ ಕೋಡ್ ಬರಿಬೇಕಾದ್ರೆ ನಾವು ಮಿಡ್ಲಲ್ಲಿ ಏನಾದರೂ HTML ಕೋಡ್ನ ಆ್ಯಡ್ ಮಾಡಿದಾಗ ಅಲ್ಲಿ ಕ್ಲಮ್ಸಮ್ ಆಗ್ತಿತ್ತು. ಓಕೆನಾ, ಅಂದರೆ ಡೆವಲಪರ್ಸಿಗೆ ತುಂಬ ಡಿಫಿಕಲ್ಟ್ ಅನ್ನಿಸ್ತಿತ್ತು. ಅದೇ ರೀತಿ ಓಕೆಪ್ಪ ನಾನು JSP ಅಷ್ಟೇ ಯೂಸ್ ಮಾಡಿಕೊಂಡು ಡೆವಲಪ್ ಮಾಡ್ತೀನಿ ಅಂತಂದಾಗ JSPಲಿ HTML ಕೋಡ್ ಬರೀಲಿಕ್ಕೆ ಈಸಿ ಆಗ್ತಿತ್ತು. ಬಟ್ ಜಾವಾ ಕೋಡ್ ಬರೀಲಿಕ್ಕೆ ಡಿಫ್ರೆಂಟ್ ಸಿಂಟ್ಯಾಕ್ಸು, ಡಿಫ್ರೆಂಟ್ ಪ್ಯಾಟರ್ನ್ಸ್ ಎಲ್ಲ ಇರ್ತಿತ್ತು. ಸೊ ಅದು ತುಂಬ ಡಿಫಿಕಲ್ಟ್ ಅನ್ನಿಸ್ತಿತ್ತು ಆ ರೀತಿ ವೆಬ್ ಅಪ್ಲಿಕೇಶನ್ನ ಬಿಲ್ಡ್ ಮಾಡಬೇಕಾದ್ರೆ. ಅದಕ್ಕೆ ಸಾಫ್ಟ್ವೇರ್ ಇಂಡಸ್ಟ್ರಿ ಏನು ಡಿಸೈಡ್ ಮಾಡ್ತು ಅಂತಂದರೆ ವಿ ವಿಲ್ ಯೂಸ್ ಎರಡನ್ನೂ ಕಂಬೈನ್ ಮಾಡಿ ನಾವು ಬಿಲ್ಡ್ ಮಾಡೋಣ. ಬಿಸ್ನೆಸ್ ಲಾಜಿಕ್ನೆಲ್ಲ ಸರ್ವ್ಲೆಟಲ್ಲಿ ಆ್ಯಡ್ ಮಾಡೋಣ. ಹಾಗೆಯೇ ನಾವೇನೇ ಒಂದು ಡಿಸ್ಪ್ಲೇ ಪರ್ಪಸ್ಸಿಗೆ ಏನೇ ಒಂದು ಡೈನಮಿಕ್ ಕಂಟೆಂಟ್ನ ಡಿಸ್ಪ್ಲೇ ಮಾಡೋದಾದರೆ ಅದನ್ನು JSPಲಿ ಮಾಡೋಣ. ಸೊ ಆವಾಗ MVC ಡಿಸೈನ್ ಪ್ಯಾಟರ್ನನ್ನು ಇಂಟ್ರಡ್ಯೂಸ್ ಮಾಡಿದರು. MVC ಡಿಸೈನ್ ಪ್ಯಾಟರ್ನ್ ಅಂದರೆ ಕಂಟ್ರೋಲರ್, ವ್ಯೂ, ಹಾಗೆ ಮಾಡೆಲ್. ಕಂಟ್ರೋಲರ್ ಏನಪ್ಪ ಅಂತಂದರೆ ಇಟ್ ಈಸ್ ರೆಸ್ಪಾನ್ಸಿಬಿಲಿಟಿ ಟು ಹ್ಯಾಂಡಲ್ ದಿ ಫ್ಲೋ ಆಫ್ ದಿ ಕಂಟ್ರೋಲ್. ಅಪ್ಲಿಕೇಶನ್ ಒಂದು ಫ್ಲೋನ ಕಂಟ್ರೋಲ್ ಮಾಡುತ್ತೆ. ಅಲ್ಲಿ ನಾವೇನು ಮುಂಚೆಗೆ ಹೇಳ್ದಂಗೆ ಕಾನ್ಫಿಗರೇಷನ್ ಫೈಲ್ ಇರುತ್ತೆ. ಕಾನ್ಫಿಗರೇಷನ್ ಫೈಲಲ್ಲಿ ಅದು ಯಾವ ಒಂದು ಸರ್ವ್ಲೆಟ್ನ ಕಾಲ್ ಆಗಬೇಕು ಅಂತೇಳಿ ನಾವು ಸ್ಪೆಸಿಫೈ ಮಾಡಿರ್ತೀವಿ. ಯಾವ ಒಂದು URIಗೆ ಆ URI ಎಲ್ಲಿಗೆ ಮ್ಯಾಚ್ ಆಗುತ್ತೆ ಆ ಒಂದು ಸರ್ವ್ಲೆಟ್ ಕಂಟೈನರು ಸರ್ವ್ಲೆಟ್ ಕಂಟ್ರೋಲರು ಎಕ್ಸಿಕ್ಯೂಟ್ ಆಗ್ತಿತ್ತು. ಆ ಸರ್ವ್ಲೆಟ್ ಕಂಟ್ರೋಲರಲ್ಲಿ ನಾವು ಎಲ್ಲ ಬಿಸ್ನೆಸ್ ಲಾಜಿಕನ್ನು ಬರಿತಾ ಇದ್ವಿ. ಓಕೆನಾ, ಅದೇ ರೀತಿ ವ್ಯೂವಲ್ಲಿ ಏನಪ್ಪ ಅಂತಂದರೆ ಜಸ್ಟ್ ನಾವು ಅದೆಲ್ಲ ಬಿಸ್ನೆಸ್ ಲಾಜಿಕ್ ಎಕ್ಸಿಕ್ಯೂಟ್ ಆದಮೇಲೆ ಫೈನಲ್ಲಾಗಿ ನಾವು ಬ್ರೌಸರಿಗೆ ಏನು ಕಳಿಸ್ಬೇಕು, ಯೂಸರ್ ಏನು ಡಿಸ್ಪ್ಲೇ ಬ್ರೌಸರಲ್ಲಿ ಚೆಕ್ ಮಾಡ್ತಾನಲ್ಲ ಅದನ್ನು ನಾವು ವ್ಯೂ ಲೇಯರಿಗೆ ಕಳಿಸ್ತಾ ಇದ್ವಿ. ಓಕೆನಾ, ಸೊ ಆ ವ್ಯೂ ಲೇಯರಲ್ಲಿ ನಾವು ಯಾವಾಗಲೂ JSPನ ಆ್ಯಡ್ ಮಾಡ್ತಾ ಇದ್ವಿ. ಕಂಟ್ರೋಲರ್ ಲೇಯರ್ ಯಾವಾಗಲೂ ಸರ್ವ್ಲೆಟ್ನ ಆ್ಯಡ್ ಮಾಡ್ತಾ ಇದ್ವಿ. ಅದಲ್ಲದೆ ಮಾಡೆಲ್ ಅಂತ ಒಂದು ಲೇಯರ್ನ ಕ್ರಿಯೇಟ್ ಮಾಡಿದ್ರು. ಮಾಡೆಲ್ ಲೇಯರಲ್ಲಿ ಏನಿರುತ್ತಪ್ಪ ಅಂತಂದರೆ ಓಕೆ ನಾವೆಲ್ಲ ಕೋಡನ್ನು ಬರೀ ಕಂಟ್ರೋಲರಲ್ಲೇ ಆ್ಯಡ್ ಮಾಡಿದ್ವಿ ಅಂತಂದರೆ ಸಿಕ್ಕಾಪಟ್ಟೆ ಲೋಡ್ ಆಗುತ್ತೆ ಅಪ್ಲಿಕೇಶನಿಗೆ. ಅದಕ್ಕೋಸ್ಕರ ಮಾಡೆಲ್ ಅಂತ ಒಂದು ಕಾನ್ಸೆಪ್ಟ್ನ ಕ್ರಿಯೇಟ್ ಮಾಡಿ ಮಾಡೆಲಲ್ಲಿ ಏನಿರುತ್ತಪ್ಪ ಅಂತ ನಾವು ಎಲ್ಲ ಬಿಸ್ನೆಸ್ ಲಾಜಿಕ್ನ ಆ್ಯಡ್ ಮಾಡ್ತೀವಿ. ಒಂದು ಜಾವಾ ಕ್ಲಾಸ್ ಕ್ರಿಯೇಟ್ ಮಾಡಿ ಅದರಲ್ಲಿ ನಾವು ಸ್ಟೇಟ್ನ ಸ್ಟೋರ್ ಮಾಡೋದಾಗಿರ್ಬೋದು, ಅಥವಾ ಒಂದೇನೋ ಒಂದು ಬಿಸ್ನೆಸ್ ಲಾಜಿಕ್ನ ಹ್ಯಾಂಡಲ್ ಮಾಡೋದಾಗಿರ್ಬೋದು, ಅಥವಾ ಏನಾದರೂ ಒಂದು ಡೇಟಾಬೇಸ್ ಆಪರೇಷನ್ ಮಾಡೋದಕ್ಕೆ ಏನೋ ಒಂದು ಬಿಸ್ನೆಸ್ ಲಾಜಿಕ್ ಆಗಿರ್ಬೋದು, ಅದನ್ನೆಲ್ಲ ಮಾಡೆಲಲ್ಲಿ ಆ್ಯಡ್ ಮಾಡ್ತಾಯಿದ್ರು. ಸೊ ಮಾಡೆಲ್ಲು ಯಾವಾಗಲೂ ಕಂಟ್ರೋಲರ್ ಜೊತೆಗೆ ಇಂಟ್ರಾಕ್ಟ್ ಮಾಡ್ತಾ ಇರುತ್ತೆ. ಕಂಟ್ರೋಲರಿಗೆ ಫಸ್ಟ್ ರಿಕ್ವೆಸ್ಟ್ ಬರುತ್ತೆ, ಕಂಟ್ರೋಲರ್ ಏನು ಮಾಡುತ್ತೆ ಅಲ್ಲಿಂದ ಮಾಡೆಲಿಗೆ ಕಳಿಸುತ್ತೆ. ಮಾಡೆಲಲ್ಲಿ ಎಕ್ಸ್ಟ್ರಾ ಆಪರೇಷನ್ಸ್ ಎಲ್ಲ ಪರ್ಫಾರ್ಮ್ ಆಗಿ ಮಾಡೆಲ್ಲು ವಾಪಸ್ ಕಂಟ್ರೋಲರ್ಗೆ ರಿಟರ್ನ್ ಮಾಡ್ತಾಯಿತ್ತು. ಕಂಟ್ರೋಲರ್ ಏನು ಮಾಡುತ್ತೆ ಫೈನಲ್ ಡೇಟಾನ ಯೂಸರಿಗೆ ಕಳ್ಸೋಕ್ಕಿಂತ ಮುಂಚೆ ವ್ಯೂ ಲೇಯರಿಗೆ ಕಳಿಸ್ತಾ ಇತ್ತು. ವ್ಯೂ ಲೇಯರಲ್ಲಿ ಯೂಸರಿಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಎಲ್ಲ ಕಂಟೆಂಟ್ನ ಆ್ಯಡ್ ಮಾಡಿ ಪ್ರಿಪೇರ್ ಮಾಡಿ ಅಲ್ಲಿಂದ ಎಗೇನ್ ವಾಪಸ್ ನಾವು ಬ್ರೌಸರಿಗೆ ಕಳಿಸ್ತಾ ಇದ್ವಿ. ಸೊ ಇದಕ್ಕೆ ನಾವು MVC ಡಿಸೈನ್ ಪ್ಯಾಟರ್ನ್ ಅಂತ ಕರಿತೀವಿ. ಓಕೆನಾ, ಮಾಡೆಲ್, ವ್ಯೂ, ಕಂಟ್ರೋಲ್ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಡಿಸೈನ್ ಪ್ಯಾಟರ್ನ್ ಇದು. ಓಕೆನಾ, ಎಲ್ಲ ಮಾಡರ್ನ್ ಅಪ್ಲಿಕೇಶನ್ನಲ್ಲೂ ನಾವು ಈ ಒಂದು MVC ಡಿಸೈನ್ ಪ್ಯಾಟರ್ನ ಯೂಸ್ ಮಾಡ್ತೀವಿ. 100% ನೀವು ಇಂಟರ್ವ್ಯೂ ಅಟೆಂಡ್ ಮಾಡ್ತಿದ್ದೀರಾ, ನೀವು ಫ್ರೆಷರ್ ಆಗಿದ್ದೀರಾ ಅಂತಂದರೆ MVC ಡಿಸೈನ್ ಪ್ಯಾಟರ್ನ್ ಅಂತೂ ಪಕ್ಕಾ ಕೇಳ್ತಾರೆ. ಅದರಲ್ಲೂ ನೀವೇನಾದರೂ ರೆಸ್ಯೂಮಲ್ಲಿ ಡಿಸೈನ್ ಪ್ಯಾಟರ್ನ್ಸಲ್ಲಿ ಇದನ್ನೇನಾದರೂ ಆ್ಯಡ್ ಮಾಡಿದ್ರಿ ಅಂತಂದರೆ
ಇಟ್ಸ್ ಅನ್ ಆ್ಯಡೆಡ್ ಅಡ್ವಾಂಟೇಜು. ಸೊ ನೀವು ಈಸಿಯಾಗಿ ರೆಸ್ಯೂಮೆಯಲ್ಲಿ ಆ್ಯಡ್ ಮಾಡಿರಿ, ಹಾಗೆಯೇ ಇದನ್ನು ಚೆನ್ನಾಗಿ ಓದ್ಕೊಳ್ರಿ. ಓಕೆನಾ, ನೀವು ಆನ್ಲೈನಲ್ಲಿ ಅಥವಾ ನನ್ನ ಬ್ಲಾಗಲ್ಲಿ ಎಲ್ಲಾದರೂ ನೀವು ಇದನ್ನು ಓದ್ಬೋದು. ಓಕೆ, ನಾನು ನೀಟಾಗಿ ಆರ್ಟಿಕಲ್ ಬರೆದಿದ್ದೀನಿ. ಸೊ ನೀವು ಈಸಿಯಾಗಿ ಓದಿ ಅರ್ಥ ಮಾಡ್ಕೋಬೋದು ಇದನ್ನು. ಓಕೆ, ಅದಾದಮೇಲೆ ನೆಕ್ಸ್ಟು MVC ಆರ್ಕಿಟೆಕ್ಚರ್. ಓಕೆನಾ, ಈ MVC ಡಿಸೈನ್ ಪ್ಯಾಟರ್ನ್ ನಾವೇನು ಇಷ್ಟೊತ್ತರೆಗೂ ಡಿಸ್ಕಸ್ ಮಾಡಿದ್ವಲ್ಲ, ಇದನ್ನು ಸ್ಪ್ರಿಂಗ್ MVC ಅನ್ನೋದೊಂದು ಮಾಡ್ಯೂಲ್, ಅದರೊಳಗಡೆಗೆ ಯಾವ ರೀತಿ ಫಿಟ್ ಆಗಿದೆ, ಯಾವ ರೀತಿ ನಾವು ಅಚೀವ್ ಮಾಡ್ಬೋದು ಅದನ್ನು ಡಿಸ್ಕಸ್ ಮಾಡೋಣ. ಇದು ಆಲ್ಸೋ ವೆರಿ ಇಂಪಾರ್ಟೆಂಟ್ ಇಂಟರ್ವ್ಯೂ ಕ್ವಶನ್ನು. ನೀವು ಏನಾದರೂ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ರೆ ಇಲ್ಲೋ MVC ಆರ್ಕಿಟೆಕ್ಚರ್ನ, ಸ್ಪ್ರಿಂಗ್ ಆರ್ಕಿಟೆಕ್ಚರ್ನ ಅರ್ಥ ಮಾಡ್ಕೊಂಡಿದ್ರೆ ಇಲ್ಲೋ ಅಂತ ಕೇಳೋದಕ್ಕೆ ಈ ಕ್ವಶನ್ ಕೇಳ್ತಾರೆ. ಕ್ಯಾನ್ ಯು ಎಕ್ಸ್ಪ್ಲೇನ್ ದಿ MVC ಆರ್ಕಿಟೆಕ್ಚರ್ ಅಂತ ಕೇಳ್ತಾರೆ. ಸೊ ಗಮನ ಇಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಫಸ್ಟ್ ನಮ್ಮ ಹತ್ರ ಬ್ರೌಸರ್ ಇರುತ್ತೆ. ಆ ಬ್ರೌಸರ್ ಯಾರ ಜೊತೆ ಇಂಟ್ರಾಕ್ಟ್ ಮಾಡುತ್ತೆ? ಸರ್ವರ್ ಜೊತೆಗೆ ಇಂಟ್ರಾಕ್ಟ್ ಮಾಡುತ್ತೆ. ನಾವೆಲ್ಲ ಆಪರೇಷನ್ಸ್ನು ಬ್ರೌಸರಿಂದ ಮಾಡ್ತೀವಿ. ಬ್ರೌಸರಲ್ಲಿ ಅಪ್ಲಿಕೇಶನ್ ಓಪನ್ ಮಾಡಿ ಅಲ್ಲಿ ಎಲ್ಲ ಆ್ಯಕ್ಷನ್ಸ್ನ ಪರ್ಫಾರ್ಮ್ ಮಾಡ್ತೀವಿ. ಬಟನ್ ಕ್ಲಿಕ್ ಮಾಡೋದಾಗಿರ್ಬೋದು, ಇಮೇಜ್ ಕ್ಲಿಕ್ ಮಾಡೋದಾಗಿರ್ಬೋದು, ಅಥವಾ ಲಿಂಕ್ ಮೇಲೆ ಕ್ಲಿಕ್ ಮಾಡೋದಾಗಿರ್ಬೋದು, ಇದೆಲ್ಲ ನಾವು ಬ್ರೌಸರಲ್ಲಿ ಒಂದು ಆ್ಯಕ್ಷನ್ನ ಪರ್ಫಾರ್ಮ್ ಮಾಡ್ತೀವಿ. ಪ್ರತಿಯೊಂದು ಆ್ಯಕ್ಷನ್ ಪರ್ಫಾರ್ಮ್ ಮಾಡಿದಾಗಲೂ ಒಂದು HTTP ರಿಕ್ವೆಸ್ಟು ಜನ್ರೇಟ್ ಆಗುತ್ತೆ. ಓಕೆನಾ, ಆ HTTP ರಿಕ್ವೆಸ್ಟಿಗೆ HTTP ಮೆಥಡ್ ಕೂಡ ಇರುತ್ತೆ. ಬೈ ಡಿಫಾಲ್ಟಾಗಿ ಎಲ್ಲ ಒಂದು ರಿಕ್ವೆಸ್ಟು ಹೋಗೋದು ಬ್ರೌಸರಿಂದ, ಅದು HTTP ಗೆಟ್ ರಿಕ್ವೆಸ್ಟ್ ಆಗಿರುತ್ತೆ. ಅಂಟಿಲ್ ಅನ್ಲೆಸ್ ನಾವು ಎಕ್ಸ್ಪ್ಲಿಸಿಟ್ಟಾಗಿ ನಾವು ಬೇರೆ ಮೆಥಡ್ನ ಸ್ಪೆಸಿಫೈ ಮಾಡಿದ್ವಿ ಅಂತಂದರೆ ಅವಾಗ ಮಾತ್ರ ಅದು ಡಿಫರೆಂಟ್ HTTP ಮೆಥಡ್ ಆಗಿರುತ್ತೆ. ಬೈ ಡಿಫಾಲ್ಟಾಗಿ HTTP ಗೆಟ್ ಮೆಥಡೇ ಇರುತ್ತೆ. HTTP ಗೆಟ್ ಮೆಥಡ್ ಯಾವಾಗ ಯೂಸ್ ಮಾಡ್ತೀವಪ್ಪ ಅಂತಂದರೆ, ನಾವು ಸರ್ವರಿಂದ ಏನಾದರೂ ಗೆಟ್ ಮಾಡ್ಕೋಬೇಕಂದಾಗ HTTP ಗೆಟ್ ಮೆಥಡ್ನ ಯೂಸ್ ಮಾಡ್ತೀವಿ. ಏನಾದರೂ ನಾವು ಸರ್ವರಿಗೆ ಕಳಿಸ್ಬೇಕಪ್ಪ ಅಂತಂದಾಗ HTTP ಪೋಸ್ಟ್ ಮೆಥಡ್ನ ಯೂಸ್ ಮಾಡ್ತೀವಿ. ಸೊ ಇದನ್ನು ಯಾರು ಡಿಸೈಡ್ ಮಾಡಬೇಕು? ನಾವು, ಪ್ರೋಗ್ರಾಮರ್, ಡೆವಲಪರ್, ನಾವು ಡಿಸೈಡ್ ಮಾಡಬೇಕು. ಓಕೆ, ನಾನು ಸರ್ವರಿಗೆ ಏನಾದರೂ ಡೇಟಾ ಕಳಿಸ್ತಿದ್ದೀನಿ ಅಂದಾಗ ಓಕೆ ನಾನು ಅದನ್ನು HTTP ಪೋಸ್ಟ್ ರಿಕ್ವೆಸ್ಟ್ ಅಂತ ಮಾಡಬೇಕು. ನಾನು ಏನಾದರೂ ಸರ್ವರಿಂದ ಡೇಟಾ ಗೆಟ್ ಮಾಡ್ತಾ ಇದ್ದೀನ, ಆವಾಗ ನಾನು ಅದನ್ನು HTTP ಗೆಟ್ ಮಾಡಬೇಕು. ಇದನ್ನು ನೀವು ಯಾವಾಗ ಕಲಿತೀರಾ ಅಂತಂದರೆ, ಎಷ್ಟು ಅಪ್ಲಿಕೇಶನ್ನ ಬಿಲ್ಡ್ ಮಾಡ್ತಾ ಹೋಗ್ತಿರಲ್ಲ, ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಿರಲ್ಲ, ಅವಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಫಾರ್ ನಾವು ಏನು ಅರ್ಥ ಮಾಡ್ಕೊಳ್ರಿ ಅಂತಂದರೆ, ನಾವು ಬ್ರೌಸರಿಂದ ಯಾವುದೇ ಒಂದು ರಿಕ್ವೆಸ್ಟ್ನ ಟ್ರಿಗರ್ ಮಾಡಿದ್ವಿ ಅಂತಂದರೆ, ಅಥವಾ ಯಾವುದೇ ಒಂದು ಆ್ಯಕ್ಷನ್ ಪರ್ಫಾರ್ಮ್ ಮಾಡಿದ್ವಿ ಅಂತಂದರೆ ಅದು HTTP ಗೆಟ್ ರಿಕ್ವೆಸ್ಟ್ ಆಗಿರುತ್ತೆ. ನಾವು ಆ ರೀತಿ ಒಂದು HTTP ಗೆಟ್ ರಿಕ್ವೆಸ್ಟ್ನ ಮಾಡಿದಾಗ ಆ ರಿಕ್ವೆಸ್ಟ್ ಫಸ್ಟ್ ಹೋಗೋದೆ ಸರ್ವರಿಗೆ. ಓಕೆನಾ, ನಮ್ಮದ್ರಲ್ಲಿ ಸರ್ವರ್ ಯಾವುದು? ಅಪಾಚಿ ಟಾಮ್ಕ್ಯಾಟ್ ಇಸ್ ದ ಸರ್ವರ್. ಓಕೆನಾ, ಆ ಅಪಾಚಿ ಟಾಮ್ಕ್ಯಾಟೇ ಸರ್ವ್ಲೆಟ್ ಕಂಟೈನರ್. ಓಕೆನಾ, ಇಟ್ ಈಸ್ ಆಲ್ಸೋ ಎ ಸರ್ವ್ಲೆಟ್ ಕಂಟೈನರ್. ಸೊ ಫಸ್ಟು ರಿಕ್ವೆಸ್ಟು ಅಪಾಚಿ ಟಾಮ್ಕ್ಯಾಟ್ ಸರ್ವರಿಗೆ ಹೋಗುತ್ತೆ. ನಾವು HTTP ರಿಕ್ವೆಸ್ಟ್ನ ಟ್ರಿಗರ್ ಮಾಡ್ತೀವಿ. ಓಕೆ, HTTP ರಿಕ್ವೆಸ್ಟು ಬ್ರೌಸರಿಂದ ಟ್ರಿಗರ್ ಆಗುತ್ತೆ, ಇದು ಅಪಾಚಿ ಟಾಮ್ಕ್ಯಾಟಿಗೆ ಹೋಗುತ್ತೆ. ಅಪಾಚಿ ಟಾಮ್ಕ್ಯಾಟಲ್ಲಿ ಏನು ಮಾಡುತ್ತಪ್ಪ ಅಂತಂದರೆ, ಆ ಒಂದು HTTP ರಿಕ್ವೆಸ್ಟ್ನ HTTP ಸರ್ವ್ಲೆಟ್ ಕಂಟೈನರಿಗೆ ಕನ್ವರ್ಟ್ ಮಾಡುತ್ತೆ. ಅಂದರೆ HTTP ಸರ್ವ್ಲೆಟ್ ರಿಕ್ವೆಸ್ಟ್ ಆಗಿ ಕನ್ವರ್ಟ್ ಮಾಡುತ್ತೆ, ಒಂದು ಜಾವಾ ಆಬ್ಜೆಕ್ಟಿಗೆ ಕನ್ವರ್ಟ್ ಮಾಡುತ್ತೆ. ಆವಾಗ ಅದನ್ನು ಕನ್ವರ್ಟ್ ಮಾಡಿಬಿಟ್ಟು ನಾವು ಯಾವ URLನ ಟ್ರಿಗರ್ ಮಾಡಿರ್ತೀವಲ್ಲ, ಲೆಟ್ಸ್ ಸೇ ಸಪೋಸ್ /home ಆಗಿರ್ಬೋದು, /contactors ಆಗಿರ್ಬೋದು, /aboutus ಆಗಿರ್ಬೋದು, ಆ URIನ ಅದು ಡಿಸ್ಪ್ಯಾಚರ್ ಸರ್ವ್ಲೆಟಿಗೆ ಕೊಡುತ್ತೆ. ಡಿಸ್ಪ್ಯಾಚರ್ ಸರ್ವ್ಲೆಟ್ ಅನ್ನೋದಿಲ್ಲಿ ಇಟ್ ಈಸ್ ಎ ಫ್ರಂಟ್ ಕಂಟ್ರೋಲರ್. ದಿಸ್ ಈಸ್ ದ ಫಸ್ಟ್ ಕಂಟ್ರೋಲರ್ ದಟ್ ವಿಲ್ ರಿಸೀವ್ಸ್. ಓಕೆನಾ, ಇದು ಕೂಡ ಒಂದು ಸರ್ವ್ಲೆಟ್ ಕಂಟೈನರೇ. ಓಕೆನಾ, ಇದಕ್ಕೆ ಫಸ್ಟ್ ರಿಕ್ವೆಸ್ಟ್ ಹೋಗುತ್ತೆ, ಅದಕ್ಕೆ ಇದನ್ನು ಫ್ರಂಟ್ ಕಂಟ್ರೋಲರ್ ಅಂತ ಕರೀತಾರೆ. ಇದಕ್ಕೆ ಫಸ್ಟ್ ಕಂಟ್ರೋಲರ್ ಹೋಗುತ್ತೆ. ಈ ಡಿಸ್ಪ್ಯಾಚರ್ ಸರ್ವ್ಲೆಟ್ಟಿಗೆ ಯಾವಾಗ ರಿಕ್ವೆಸ್ಟ್ ಹೋಗುತ್ತಲ್ಲ, ಅದರಲ್ಲಿ ಆ ರಿಕ್ವೆಸ್ಟಲ್ಲಿ URI ಇರುತ್ತೆ /home ಅಂತೇಳಿ. ಸೊ ಅದೇನು ಮಾಡುತ್ತೆ, ಅದಕ್ಕೆ ಗೊತ್ತಿರಲ್ಲ ಓಕೆ ಯಾವ ಕಂಟ್ರೋಲರ್ನ ಯಾವ ಮೆಥಡ್ಗೆ ಮ್ಯಾಪ್ ಮಾಡಿದ್ದೀವಿ ಇದನ್ನು ಅಂತೇಳಿ. ಸೊ ಅದೇನು ಮಾಡುತ್ತೆ, ಹ್ಯಾಂಡ್ಲರ್ ಮ್ಯಾಪಿಂಗ್ ಅನ್ನೋ ಒಂದು ಕಾಂಪೊನೆಂಟ್ನ, ಸೊ ದಿಸ್ ಇಸ್ ಅ ಸೆಕೆಂಡ್ ಸ್ಟೆಪ್, ಹ್ಯಾಂಡ್ಲರ್ ಮ್ಯಾಪಿಂಗ್ ಅನ್ನೋ ಒಂದು ಕಾಂಪೊನೆಂಟ್ನ ಹೆಲ್ಪ್ ತೊಗೊಳುತ್ತೆ. ಸೊ ಹ್ಯಾಂಡ್ಲರ್ ಮ್ಯಾಪಿಂಗ್ ಅನ್ನೋದು ಅನದರ್ ಕಾಂಪೊನೆಂಟ್. ಈ ಹ್ಯಾಂಡ್ಲರ್ ಮ್ಯಾಪಿಂಗ್ ಒಳಗಡೆಗೆ ಎಲ್ಲ ಕಾನ್ಫಿಗರೇಷನ್ಸ್ ಇರುತ್ತೆ. ನಾವು ಹೆಂಗೆ ಪ್ರೀವಿಯಸ್ಲಿ web.xml ಎಲ್ಲ ಸರ್ವ್ಲೆಟ್ಟು JSP ಬರೀತಿದ್ವಲ್ಲ ಕಾನ್ಫಿಗರೇಷನ್ ಫೈಲು, ಇಲ್ಲಿ ಹ್ಯಾಂಡ್ಲರ್ ಮ್ಯಾಪಿಂಗ್ಗೆ ಅದೆಲ್ಲದನ್ನು ಟೇಕ್ ಕೇರ್ ಮಾಡುತ್ತೆ. ನಾವು ಯಾವುದೇ ಥರ ಎಕ್ಸ್ಪ್ಲಿಸಿಟಾಗಿ ಕಾನ್ಫಿಗರೇಷನ್ ಏನೂ ಮಾಡಲ್ಲ ಇಲ್ಲಿ. ಓಕೆನಾ, ಹ್ಯಾಂಡ್ಲರ್ ಮ್ಯಾಪಿಂಗ್ ಒಳಗಡೆಗೆ ಎಲ್ಲ ಕಾನ್ಫಿಗರೇಷನ್ಸ್ ಇರುತ್ತೆ. ಓಕೆ, /homeಗೆ ಯಾವ ಕಂಟ್ರೋಲರು ಯಾವ ಮೆಥಡ್ನ ಕಾಲ್ ಮಾಡ್ಬೇಕು ನಾನು ಅಂತೇಳಿ. ಸೊ ಅದೇನು ಮಾಡುತ್ತೆ, ಹ್ಯಾಂಡ್ಲರ್ ಮ್ಯಾಪಿಂಗು ಆ ಕಂಟ್ರೋಲರ್ ನೇಮು ಹಾಗೆಯೇ ಮೆಥಡ್ ನೇಮ್ನ ಡಿಸ್ಪ್ಯಾಚರ್ ಸರ್ವ್ಲೆಟ್ಗೆ ವಾಪಸ್ ಕೊಡುತ್ತೆ. ನಮ್ಮ ಅಪ್ಲಿಕೇಶನ್ ಒಳಗಡೆ ನಾವು ಎಷ್ಟೊಂದು ಕಂಟ್ರೋಲರ್ ಬರೆದಿರ್ತೀವಿ. ಹೋಮ್ ಕಂಟ್ರೋಲರು, ಎಂಪ್ಲಾಯ್ ಕಂಟ್ರೋಲರು, ಕಸ್ಟಮರ್ ಕಂಟ್ರೋಲರು, ಡಿಫ್ರೆಂಟ್ ಕಂಟ್ರೋಲರ್ ಇರುತ್ತೆ. ನಾವು ಪ್ರತಿಯೊಂದು ಕಂಟ್ರೋಲರ್ಗೂ ಆ ಕಂಟ್ರೋಲರಿಗೆ ಬೇಕಾಗಿರುವಂಥ URIನ ಆ್ಯಡ್ ಮಾಡಿರ್ತೀವಿ. ನಾವು ಹೋಮ್ ಕಂಟ್ರೋಲರಲ್ಲಿ ಏನು ಯೂಶಲಿ ಬರೆದಿರ್ತೀವಪ್ಪ ಮ್ಯಾಪಿಂಗ್ಸ್ ಅಂತಂದರೆ, ಹೋಮ್ ಪೇಜಿಗೆ ರಿಲೇಟೆಡ್ ಆಗಿರೋದು, ಹೋಮ್ ಪೇಜಲ್ಲಿ ಏನೇನು ಬರುತ್ತಲ್ಲ ಕಾಂಟ್ಯಾಕ್ಟರ್ಸು, ಅಬೌಟಸ್ಸು, ಅದನ್ನೆಲ್ಲ ಯೂಶಲಿ ಮ್ಯಾಪಿಂಗ್ಸ್ನ ಬರೆದಿರ್ತೀವಿ. ಅದೇ ರೀತಿ ಎಂಪ್ಲಾಯಿ ಕಂಟ್ರೋಲರಲ್ಲಿ ಎಂಪ್ಲಾಯಿ ಮಾಡ್ಯೂಲಿಗೆ ರಿಲೇಟೆಡ್ ಇರೋ ಮ್ಯಾಪಿಂಗ್ಸ್ನ ಬರೆದಿರ್ತೀವಿ. ಸೊ ಅದೇನು ಮಾಡುತ್ತೆ, ಡಿಸ್ಪ್ಯಾಚರ್ ಸರ್ವ್ಲೆಟ್ ಒಂದ್ಸಲ ಹ್ಯಾಂಡ್ಲರ್ ಮ್ಯಾಪಿಂಗು ಆ ಒಂದು ಇನ್ಫಾರ್ಮೇಷನ್ನ ಕೊಟ್ಟಾದಮೇಲೆ ಡಿಸ್ಪ್ಯಾಚರ್ ಸರ್ವ್ಲೆಟ್ ಏನು ಮಾಡುತ್ತೆ, ಆ ಒಂದು ಕಂಟ್ರೋಲಲ್ಲಿರೋ ಒಂದು ಮೆಥಡ್ನ ಕಾಲ್ ಮಾಡುತ್ತೆ. ಓಕೆನಾ, ಕಾಲ್ ಮಾಡಿದ್ಮೇಲೆ ಅದೇನು ಮಾಡುತ್ತೆ, ಏನಾದರೂ ಎಕ್ಸ್ಟ್ರಾ ಆಪರೇಷನ್ಸ್ ಇಲ್ಲೇನು ಮಾಡಿದೀವಿ ನಾವು /homeನ ಪಾಸ್ ಮಾಡ್ತಾ ಇದ್ದೀವಿ. ಹ್ಯಾಂಡ್ಲರ್ ಮ್ಯಾಪಿಂಗ್ ಏನು ಮಾಡುತ್ತೆ, /homeನ ಎಲ್ಲ ಚೆಕ್ ಮಾಡುತ್ತೆ. ಓಕೆ, /home ಯಾವ ಕ್ಲಾಸಲ್ಲಿದೆ, ಹೋಮ್ ಕಂಟ್ರೋಲರ್ ಅನ್ನೋ ಕಂಟ್ರೋಲಲ್ಲಿದೆ. ಓಕೆನಾ,
ಹೋಮ್ ಕಂಟ್ರೋಲರಲ್ಲಿದೆ. ಆ ಹೋಮ್ ಕಂಟ್ರೋಲರಲ್ಲಿ ಹೋಮ್ ಅನ್ನೋ ಮೆಥಡ್ನ ನಾನು ಟ್ರಿಗರ್ ಮಾಡಬೇಕು ಅಂತೇಳಿ. ಸೊ ಅದೇನು ಮಾಡುತ್ತೆ, ಡಿಸ್ಪ್ಯಾಚರ್ ಸರ್ವ್ಲೆಟಿಗೆ ಕೊಡುತ್ತೆ. ಡಿಸ್ಪ್ಯಾಚರ್ ಸರ್ವ್ಲೆಟು ಆ ಮೆಥಡ್ನ ಕಾಲ್ ಮಾಡುತ್ತೆ. ಆ ಮೆಥಡ್ ಕಾಲ್ ಆದಮೇಲೆ ಎಲ್ಲ ಆಪರೇಷನ್ಸ್ ಮುಗಿದಾದ್ಮೇಲೆ ಆ ಮೆಥಡಿಂದ ನಾವೇನು ಮಾಡ್ತೀವಿ, ವ್ಯೂ ನೇಮ್ನ ಪಾಸ್ ಮಾಡ್ತೀವಿ. ಓಕೆನಾ, ಜಸ್ಟ್ ವ್ಯೂ ನೇಮ್ನ ನಾವು ಪಾಸ್ ಮಾಡ್ತೀವಿ. ಓಕೆನಾ, ಆ ವ್ಯೂ ನೇಮ್ ಎಗೈನ್ ಡಿಸ್ಪ್ಯಾಚರ್ ಸರ್ವ್ಲೆಟಿಗೆ ಹೋಗುತ್ತೆ. ಡಿಸ್ಪ್ಯಾಚರ್ ಸರ್ವ್ಲೆಟಿಗೆ ಆ ವ್ಯೂ ನೇಮ್ ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಅದೇನು ಮಾಡುತ್ತೆ, ಇನ್ನೊಂದು ಹೆಲ್ಪ್ ತೊಗೊಳುತ್ತೆ. ಓಕೆನಾ, ಸೊ ದಿಸ್ ಈಸ್ ದ ಫೋರ್ತ್ ಸ್ಟೆಪ್. ಇದು ಫೋರ್ತ್ ಸ್ಟೆಪ್ ಆದಮೇಲೆ ಡಿಸ್ಪ್ಯಾಚರ್ ಸರ್ವ್ಲೆಟಿಗೆ ವಾಪಸ್ ಬರುತ್ತೆ ವ್ಯೂ ನೇಮ್. ಆ ವ್ಯೂ ನೇಮ್ನ ಏನು ಮಾಡುತ್ತೆ, ವ್ಯೂ ರಿಸಾಲ್ವರ್ ಅನ್ನೋ ಕಾಂಪೊನೆಂಟಿಗೆ ಪಾಸ್ ಮಾಡುತ್ತೆ. ದಿಸ್ ಈಸ್ ದ ಫಿಫ್ತ್ ಸ್ಟೆಪ್. ಈ ಸ್ಟೆಪ್ಪಲ್ಲಿ ಏನು ಮಾಡುತ್ತೆ, ಆ ಡಿಸ್ಪ್ಯಾಚರ್ ಸರ್ವ್ಲೆಟು ಜಸ್ಟ್ ವ್ಯೂ ನೇಮ್ ಇಲ್ಲಿಂದ ನಾವೇನು ರಿಟರ್ನ್ ಮಾಡ್ತೀವಿ, ಹೋಮ್ ಅನ್ನೋ ಪೇಜ್ನ ರಿಟರ್ನ್ ಮಾಡು, ಆ ಒಂದು ಟೆಂಪ್ಲೇಟ್ನ ಫೆಚ್ ಮಾಡು ಅಂತ ಹೇಳ್ತೀವಿ. ಸೊ ವ್ಯೂ ರಿಸಾಲ್ವರ್ ಏನು ಮಾಡುತ್ತಪ್ಪ ಅಂತಂದರೆ, ಡಿಸ್ಪ್ಯಾಚರ್ ಸರ್ವ್ಲೆಟು ಬರೀ ಜಸ್ಟ್ ವ್ಯೂ ನೇಮ್ನ ಕೊಟ್ಟಿರಲ್ಲ, ಜೊತೆಗೆ ಏನಾದರೂ ಡೇಟಾಬೇಸ್ ಆಪರೇಷನ್ಸ್ ಏನಾದರೂ ಮಾಡಿದ್ವಿ ಅಂತಂದರೆ ಅಥವಾ ಎಕ್ಸ್ಟ್ರಾ ಆಪರೇಷನ್ಸ್ ಏನಾದರೂ ಮಾಡಿದ್ವಿ ಅಂತಂದರೆ ಆ ಡೇಟಾನ ಕೂಡ ವ್ಯೂ ರಿಸಾಲ್ವರ್ಗೆ ಪಾಸ್ ಮಾಡುತ್ತೆ, ಒಂದು ಮಾಡೆಲ್ನ ಪಾಸ್ ಮಾಡುತ್ತೆ. ಆ ವ್ಯೂ ರಿಸಾಲ್ವರ್ ಏನು ಮಾಡುತ್ತಪ್ಪ ಅಂತಂದರೆ, ಆ ಡೇಟಾನ ಮಾಡೆಲ್ನ ತೊಗೊಂಡ್ಬಿಟ್ಟು ಅದರಲ್ಲಿರೋ ಡೇಟಾನೆಲ್ಲ ಆ ಒಂದು ವ್ಯೂ ಟೆಂಪ್ಲೇಟಿಗೆ ಎಲ್ಲ ಆ್ಯಡ್ ಮಾಡುತ್ತೆ. ನಾವೇನು HTML ಪೇಜಲ್ಲಿ ನಾವೇನು ಡಿಸ್ಪ್ಲೇ ಮಾಡಬೇಕು ಅಂತಿರ್ತೀವಿ, ಲೆಟ್ಸ್ ಸಪೋಸ್ ಎಂಪ್ಲಾಯೀಸ್ ಡೇಟಾನ ಡಿಸ್ಪ್ಲೇ ಮಾಡಬೇಕು ಅಂತಿರ್ತೀವಿ ಅಥವಾ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ನ ಡಿಸ್ಪ್ಲೇ ಮಾಡಬೇಕು ಅಂತಿರ್ತೀವಿ. ವ್ಯೂ ರಿಸಾಲ್ವರು ಆಟೋಮೆಟಿಕ್ಕಾಗಿ ಏನು ಮಾಡುತ್ತೆ, ಆ ಎಲ್ಲ ಒಂದು HTML ಟೆಂಪ್ಲೇಟಿಗೂ ಆ ಡೇಟಾನ ಆ್ಯಡ್ ಮಾಡಿ ಪ್ರಿಪೇರ್ ಮಾಡಿ ಎಗೇನ್ ವಾಪಸ್ ಅದು ಡಿಸ್ಪ್ಯಾಚರ್ ಸರ್ವ್ಲೆಟಿಗೆ ಪಾಸ್ ಮಾಡುತ್ತೆ. ಸೊ ದಿಸ್ ಇಸ್ ದ ಅಗೇನ್ ಸಿಕ್ಸ್ ಸ್ಟೆಪ್. ಓಕೆನಾ, ವ್ಯೂ ರಿಸಾಲ್ವರಿಂದ ವಾಪಸ್ಸು ಡಿಸ್ಪ್ಯಾಚರ್ ಸರ್ವ್ಲೆಟಿಗೆ ಹೋಗುತ್ತೆ. ಡಿಸ್ಪ್ಯಾಚರ್ ಸರ್ವ್ಲೆಟ್ ಏನು ಮಾಡುತ್ತೆ, ಅಲ್ಲಿಂದ ಸೀದಾ ಅದು ವಾಪಸ್ಸು ಅಪಾಚೆ ಟಾಮ್ಕ್ಯಾಟ್ ಸರ್ವರಿಗೆ ಕಳಿಸುತ್ತೆ. ಓಕೆನಾ, ಅಪಾಚೆ ಟಾಮ್ಕ್ಯಾಟಿಗೆ ಸರ್ವರ್ ಕಳಿಸ್ಬೇಕಾದ್ರೆ ಯಾವ ರೀತಿ ಕಳಿಸುತ್ತೆ ಅಂದರೆ, ಎಗೇನ್ ಅದು ಕಳಿಸ್ಬೇಕಾದ್ರೆ ಸರ್ವ್ಲೆಟ್ ರೆಸ್ಪಾನ್ಸ್ ಆಗಿ ಕಳಿಸುತ್ತೆ. ಓಕೆನಾ, ಅದು ಜಾವಾ ಆಬ್ಜೆಕ್ಟ್ ಡಿಸ್ಪ್ಯಾಚರ್ ಸರ್ವ್ಲೆಟ್ ಸೇಮ್ ಜಾವಾ ಆಬ್ಜೆಕ್ಟ್ನ ಅಪಾಚೆ ಟಾಮ್ಕ್ಯಾಟಿಗೆ ಕೊಡುತ್ತೆ. ಅಪಾಚೆ ಟಾಮ್ಕ್ಯಾಟ್ ಏನು ಮಾಡುತ್ತೆ, ಅದನ್ನು ಎಗೇನ್ HTTP ಸರ್ವ್ಲೆಟ್ ರೆಸ್ಪಾನ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. HTTP ರೆಸ್ಪಾನ್ಸ್ ಆಗಿ ಕನ್ವರ್ಟ್ ಮಾಡಿ ಅದು ಬ್ರೌಸರಿಗೆ ಡೇಟಾನ ಪಾಸ್ ಮಾಡುತ್ತೆ. ದಿಸ್ ಈಸ್ ದ ಲಾಸ್ಟ್ ಸ್ಟೆಪ್. ಓಕೆನಾ, ಡಿಸ್ಪ್ಯಾಚರ್ ಸರ್ವ್ಲೆಟ್ ಅಪಾಚೆ ಟಾಮ್ಕ್ಯಾಟಿಗೆ ಕೊಡುತ್ತೆ. ಅಪಾಚೆ ಟಾಮ್ಕ್ಯಾಟ್ ಏನು ಮಾಡುತ್ತೆ, ದಟ್ ಈಸ್ ದ ಒನ್, ಬಿಕಾಸ್ ಅದೇ ಸರ್ವ್ಲೆಟ್ ಕಂಟೈನರ್ ಹೌದಾ, ಅದೇನು ಮಾಡುತ್ತೆ, ಆ ಆಬ್ಜೆಕ್ಟ್ನ ಕನ್ವರ್ಟ್ ಮಾಡುತ್ತೆ. ಜಾವಾ ಆಬ್ಜೆಕ್ಟನ್ನು ವಾಪಸ್ ಅದು HTTP ರೆಸ್ಪಾನ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಕನ್ವರ್ಟ್ ಮಾಡಿ ಬ್ರೌಸರಿಗೆ ಡೇಟಾನ ಡಿಸ್ಪ್ಲೇ ಮಾಡುತ್ತೆ. ದಿಸ್ ಈಸ್ ದ MVC ಆರ್ಕಿಟೆಕ್ಚರ್. ಓಕೆನಾ, ಸೊ ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ಇನ್ನೊಂದು ಸಲ ಈ ವಿಡಿಯೋಸ್ನ ನೋಡಿ ಮಲ್ಟಿಪಲ್ ಟೈಮ್ಸು ನಿಮಗೆ ಅರ್ಥ ಆಗುತ್ತೆ. ಫಸ್ಟ್ ಸ್ಟೆಪ್ ರಿಕ್ವೆಸ್ಟ್ ಟ್ರಿಗರ್ ಆಗುತ್ತೆ, ಬ್ರೌಸರಿಂದ ಅಪಾಚೆ ಟಾಮ್ಕ್ಯಾಟಿಗೆ ಹೋಗುತ್ತೆ. ನಾವು ಅಪಾಚೆ ಟಾಮ್ಕ್ಯಾಟಿಗೆ ಕೊಡೋದು HTTP ರಿಕ್ವೆಸ್ಟ್. HTTP ರಿಕ್ವೆಸ್ಟ್ ಅಪಾಚೆ ಟಾಮ್ಕ್ಯಾಟ್ ಏನು ಮಾಡುತ್ತೆ, ಕನ್ವರ್ಟ್ ಇಟ್ ಇಂಟು ಸರ್ವ್ಲೆಟ್ ರಿಕ್ವೆಸ್ಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆನಾ, ಆ ಸರ್ವ್ಲೆಟ್ ರಿಕ್ವೆಸ್ಟಲ್ಲಿ URI ಪಾತ್ ಇರುತ್ತೆ. ಆ URI ಪಾತ್ನ ನಾವು ಡಿಸ್ಪ್ಯಾಚರ್ ಸರ್ವ್ಲೆಟಿಗೆ ಕೊಡ್ತೀವಿ. ಡಿಸ್ಪ್ಯಾಚರ್ ಸರ್ವ್ಲೆಟ್ ಹತ್ರ ಅದದು ಯಾವ ಮ್ಯಾಪಿಂಗ್ ಇನ್ಫಾರ್ಮೇಷನಲ್ಲೇ ಇರಲ್ಲ. ಡಿಸ್ಪ್ಯಾಚರ್ ಸರ್ವ್ಲೆಟ್ ಏನು ಮಾಡುತ್ತೆ, ಇಟ್ ಈಸ್ ಎ ಫ್ರಂಟ್ ಕಂಟ್ರೋಲರ್. ಓಕೆನಾ, ಅದೇನು ಮಾಡುತ್ತೆ, ಅದು ಹ್ಯಾಂಡ್ಲರ್ ಮ್ಯಾಪಿಂಗ್ ಹೆಲ್ಪ್ ತೊಗೊಂಡು ಅದನ್ನು ಮ್ಯಾಪ್ ಮಾಡುತ್ತೆ. ಓಕೆ, ಯಾವ ಕ್ಲಾಸನ್ನು ಯಾವ ಮೆಥಡ್ನ ನಾನು ಟ್ರಿಗರ್ ಮಾಡಬೇಕು ಅಂತೇಳಿ. ಒಂದ್ಸಲ ಇನ್ಫಾರ್ಮೇಷನ್ ಸಿಕ್ಕ ಮೇಲೆ ಸೀದಾ ಆ ಕಂಟ್ರೋಲಲ್ಲಿರೋ ಆ ಮೆಥಡ್ನ ಟ್ರಿಗರ್ ಮಾಡುತ್ತೆ. ಏನಾದರೂ ನಾವು ಆಪರೇಷನ್ಸ್ನ ಮಾಡಬೇಕು, ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ನ ಡೇಟಾಬೇಸಿಂದ ಫೆಚ್ ಮಾಡಬೇಕು ಅಂತಿದ್ರೆ ಬೇರೆ ಲೇಯರ್ಸ್ ಹೆಲ್ಪ್ ತೊಗೊಂಡು ಅದೆಲ್ಲದನ್ನು ಆಪರೇಷನ್ ಕಂಪ್ಲೀಟ್ ಮಾಡಾದ್ಮೇಲೆ ಕೊನೆಗೆ ಆ ವ್ಯೂ ನೇಮ್ನ ಆ ಒಂದು ಕಂಟ್ರೋಲರು ರಿಟರ್ನ್ ಮಾಡುತ್ತೆ. ಓನ್ಲಿ ಜಸ್ಟ್ ದ ವ್ಯೂ ನೇಮ್. ಓಕೆನಾ, ಯಾವ ಟೆಂಪ್ಲೇಟ್ ನೇಮ್ ಇದೆಯಲ್ಲ ಆ ನೇಮ್ನ ರಿಟರ್ನ್ ಮಾಡುತ್ತೆ. ಎಗೇನ್ ಆ ಡಿಸ್ಪ್ಯಾಚರ್ ಸರ್ವ್ಲೆಟ್ ಏನು ಮಾಡುತ್ತೆ, ಆ ಡೇಟಾ ಮತ್ತು ಆ ವ್ಯೂ ನೇಮ್ನ ತೊಗೊಂಡು ವ್ಯೂ ರಿಸಾಲ್ವರ್ಗೆ ಹೆಲ್ಪ್ ಕೇಳುತ್ತೆ. ವ್ಯೂ ರಿಸಾಲ್ವರ್ ಅನ್ನೋದು ಅನದರ್ ಕಾಂಪೊನೆಂಟ್. ಓಕೆನಾ, ವ್ಯೂ ರಿಸಾಲ್ವರ್ ಏನು ಮಾಡುತ್ತೆ, ಆ ಡೇಟಾನ ತೊಗೊಳುತ್ತೆ. ಆ ವ್ಯೂ ರಿಸಾಲ್ವರ್ಗೆ ಆ ಒಂದು ಟೆಂಪ್ಲೇಟ್ನ ಪಾತ್ ನೇಮ್ ಗೊತ್ತಿರುತ್ತೆ. ಓಕೆ, ಎಲ್ಲಿ ಆ ಲೊಕೇಶನ್ ಇದೆ ಆ ಒಂದು ಟೆಂಪ್ಲೇಟಿಂದು, ಅದೇನು ಮಾಡುತ್ತೆ, ಆ ಡೇಟಾನೆಲ್ಲ ಆ ಟೆಂಪ್ಲೇಟಿಗೆ ಆ್ಯಡ್ ಮಾಡುತ್ತೆ. ಯಾವ ರೀತಿ, ಯೂಸಿಂಗ್ ದ ಟೈಮ್ಲೀಫ್ ಟೆಂಪ್ಲೇಟ್ ಟ್ಯಾಗ್ಸ್ನ ಯೂಸ್ ಮಾಡಿಕೊಂಡು ಎಲ್ಲ ಡೇಟಾನೆಲ್ಲ ಪ್ರಿಪೇರ್ ಮಾಡುತ್ತೆ. ಪ್ರಿಪೇರ್ ಮಾಡಾದಮೇಲೆ ಫೈನಲ್ ಡೇಟಾನ ಡಿಸ್ಪ್ಯಾಚರ್ ಸರ್ವ್ಲೆಟಿಗೆ ಕೊಡುತ್ತೆ. ಡಿಸ್ಪ್ಯಾಚರ್ ಸರ್ವ್ಲೆಟ್ ಏನು ಮಾಡುತ್ತೆ, ಅದನ್ನು ವಾಪಸ್ಸು ಅಪಾಚೆ ಟಾಮ್ಕ್ಯಾಟಿಗೆ ಒಂದು ಸರ್ವ್ಲೆಟ್ ರೆಸ್ಪಾನ್ಸ್ ಆಗಿ ಕೊಡುತ್ತೆ. HTTP ಸರ್ವ್ಲೆಟ್ ರೆಸ್ಪಾನ್ಸ್ ಆಗಿ ಕೊಡುತ್ತೆ. ಓಕೆನಾ, ಆ ಅಪಾಚೆ ಟಾಮ್ಕ್ಯಾಟ್ ಏನು ಮಾಡುತ್ತೆ, ಆ ಒಂದು HTTP ಸರ್ವ್ಲೆಟ್ ರೆಸ್ಪಾನ್ಸ್ನ HTTP ರೆಸ್ಪಾನ್ಸ್ ಆಗಿ ಕನ್ವರ್ಟ್ ಮಾಡಿ ವಾಪಸ್ಸು ಬ್ರೌಸರಿಗೆ ರೆಂಡರ್ ಮಾಡುತ್ತೆ. ಸೊ ದಿಸ್ ಈಸ್ ದ ಆರ್ಕಿಟೆಕ್ಚರ್. ಸೊ ನಾವಿಲ್ಲೇನು ಮಾಡ್ತೀವಪ್ಪ ಅಂತಂದರೆ, ಮಾಡೆಲ್ ಏನಿದೆ ಇಲ್ಲಿ, ನಾವು ಎಕ್ಸ್ಟ್ರಾ ಒಂದು ಕಂಟ್ರೋಲರಿಂದ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅಂತಂದಾಗ ನಾವು ಮಾಡೆಲ್ ಹೆಲ್ಪ್ನ ತೊಗೊಳ್ತೀವಿ. ನಾವಿನ್ನೂ ಮಾಡೆಲ್ ಬಗ್ಗೆ ಡಿಸ್ಕಸ್ ಮಾಡಿಲ್ಲ, ಸೊ ಅದನ್ನು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಓಕೆನಾ, ಅದೇ ರೀತಿ ಕಂಟ್ರೋಲರ್ ನಾವು ಆಲ್ರೆಡಿ ಕ್ರಿಯೇಟ್ ಮಾಡಿದ್ವಿ. ಹೋಮ್ ಕಂಟ್ರೋಲರು, ಎಂಪ್ಲಾಯಿ ಕಂಟ್ರೋಲರ್, ಈ ಥರ ಕಂಟ್ರೋಲ್ಸ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ದಟ್ ವಿಲ್ ಹ್ಯಾಂಡಲ್ ದಿ ಫ್ಲೋ ಆಫ್ ದಿ ಕಂಟ್ರೋಲ್, ಅಪ್ಲಿಕೇಶನ್ನ ಫ್ಲೋನ ಕಂಟ್ರೋಲ್ ಮಾಡುತ್ತೆ. ಅದೇ ರೀತಿ ಕಂಟ್ರೋಲರ್ ಆಯಿತು, ವ್ಯೂ ಆಯಿತು, ಹಾಗೆಯೇ ಮಾಡೆಲ್ ಆಯಿತು. ಮಾಡೆಲ್ ಏನಪ್ಪ ಅಂತಂದರೆ, ಇಲ್ಲಿ ಜಾವಾ ಸ್ಪ್ರಿಂಗಲ್ಲಿ ಒಂದು ಆಬ್ಜೆಕ್ಟ್ ಇರುತ್ತೆ. ಆ ಆಬ್ಜೆಕ್ಟಿಗೆ ನಾವು ಡೇಟಾನ ಪಾಸ್ ಮಾಡ್ತೀವಿ. ಒಂದ್ಸಲ ಆ ಡೇಟಾನ ಆ ಮಾಡೆಲಿಗೆ ಆ್ಯಡ್ ಮಾಡಿದ್ವಿ ಅಂತಂದರೆ ಆ ಮಾಡೆಲ್ನ ನಾವು ಟೈಮ್ಲೀಫ್ ಟೆಂಪ್ಲೇಟಲ್ಲೂ ರೀಡ್ ಮಾಡ್ಬೋದು. ಅದೇ ರೀತಿ ಟೈಮ್ಲೀಫ್ ಟೆಂಪ್ಲೇಟಲ್ಲಿ ನಾವೇನಾದರೂ ಆ ಮಾಡೆಲಿಗೆ ಡೇಟಾ ಆ್ಯಡ್ ಮಾಡಿದ್ವಿ ಅಂತಂದರೆ ಅದನ್ನು ನಾವು ಕಂಟ್ರೋಲರ್ ಕ್ಲಾಸಸ್ಸಲ್ಲೂ ಕೂಡ ನಾವು ರೀಡ್ ಮಾಡ್ಬೋದು. ಅದು ಯಾವ ಮಾಡೆಲ್ಲು ಯಾವ ರೀತಿ ಯೂಸ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಾದಮೇಲೆ ಲಾಸ್ಟು ವ್ಯೂ ರಿಸಾಲ್ವರ್. ನಾನು ಮುಂಚೆಗೆ ಹೇಳ್ದಂಗೆ ಆ ವ್ಯೂ ರಿಸಾಲ್ವರಿಗೆ ಆ ಒಂದು
ಟೆಂಪ್ಲೇಟ್ ಎಲ್ಲಿ ಪ್ಲೇಸ್ ಮಾಡಿದ್ದೀವಿ ಅದರ ಲೊಕೇಶನ್ ಅಂತ ಗೊತ್ತಿರುತ್ತೆ. ಆ ಮಾಡೆಲಿಂದ ಎಲ್ಲ ಡೇಟಾನ ತೊಗೊಂಡು ವ್ಯೂಗೆ ಅಪೆಂಡ್ ಮಾಡುತ್ತೆ, ಅಂದರೆ ವ್ಯೂವಲ್ಲಿ ಎಲ್ಲದನ್ನು ಡಿಸ್ಪ್ಲೇ ಮಾಡಿ ಫೈನಲ್ ಆಗಿ ಡಿಸ್ಪ್ಯಾಚರ್ ಸರ್ವ್ಲೆಟ್ ಕೊಡುತ್ತೆ. ಡಿಸ್ಪ್ಯಾಚರ್ ಸರ್ವ್ಲೆಟ್ಟು ಆ ಒಂದು ಅಪಾಚೆ ಟಾಮ್ಕ್ಯಾಟಿಗೆ ರಿಟರ್ನ್ ಮಾಡುತ್ತೆ. ಅಪಾಚೆ ಟಾಮ್ಕ್ಯಾಟು ಅದನ್ನು ಅಗೈನ್ HTTP ರೆಸ್ಪಾನ್ಸಾಗಿ ಕನ್ವರ್ಟ್ ಮಾಡಿ ಬ್ರೌಸರಿಗೆ ಡಿಸ್ಪ್ಲೇ ಮಾಡುತ್ತೆ. ಓಕೆ, ಐ ಹೋಪ್ ನಿಮಗೆ MVC ಆರ್ಕಿಟೆಕ್ಚರ್ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸ್ಪ್ರಿಂಗ್ MVC ಆರ್ಕಿಟೆಕ್ಚರು. ಮುಂದಿನ ವೀಡಿಯೋದಲ್ಲಿ ನಾವೇನು ಮಾಡೋಣ ಅಂತಂದರೆ ಮತ್ತೆ ಬೇರೆ ಬೇರೆ ಮ್ಯಾಪಿಂಗ್ಸ್ನ ಕ್ರಿಯೇಟ್ ಮಾಡಿ ಕಾಂಟ್ಯಾಕ್ಟರ್ಸು, ಅಬೌಟರ್ಸು ಈ ರೀತಿ ಬೇರೆ ಬೇರೆ ಮ್ಯಾಪಿಂಗ್ಸ್ನ ಕ್ರಿಯೇಟ್ ಮಾಡಿ ಜಾವಾ ಮೆಥಡ್ಸ್ನ ಕ್ರಿಯೇಟ್ ಮಾಡೋಣ. ನಿಮಗೆ ಅವಾಗ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ.